ಎಕರೆ ಅರ್ಧ ಎಕರೆ ಹಾಕೋರು ದಯವಿಟ್ಟು ಹಾಕೋಕ್ಕೆ ಹೋಗ್ಬೇಡಿ. ಯಾಕಂದರೆ ಕಾಯಿ ಇಲ್ಲೇ ಬಟನ್ಗಳು ಬರ್ತವೆ, ಇನ್ನೂ ಯಾವುದೂ ಬಂದಿಲ್ಲ. ಇನ್ನೊಂದು 10 ರಿಂದ 15 ದಿನ ಆದರೆ ಬಟನ್ಸ್ ಎಲ್ಲ ಬರ್ತದೆ. ನನ್ನ ಹೆಸರು ರಾಜೀವ್ ಕಲಬುಟ್ಟಿಪುರ. ಇದು ತಮಿಳುನಾಡು ಗಡಿ ಭಾಗದಲ್ಲಿರುವಂಥ ನಾಲವಾಡಿ ಪಕ್ಕದಲ್ಲಿ ಒಂದು ಗ್ರಾಮ. ಇಲ್ಲಿ ನಮ್ಮದು ಒಟ್ಟು 40 ಎಕರೆ ಜಮೀನಿದೆ. ಇದರಲ್ಲಿ ನಾನು ಈಗ ಎಲ್ಲ ಕೆಲಸಗಳನ್ನು ಮಾಡ್ತಿದ್ದು ಈಗ ಬೇಡ ವ್ಯವಸಾಯಕ್ಕೆ ಬಂದಿದ್ದೀನಿ. ವ್ಯವಸಾಯದಲ್ಲಿ ಈಗ ಪ್ರಮುಖ ಕಸುಬಾಗಿ ವಾರ್ಷಿಕ ಬೆಳೆ ಹಾಗೂ ಒಂದು 3 ತಿಂಗಳು ಬೆಳೆ, 6 ತಿಂಗಳು ಬೆಳೆ ಈ ಥರ ನಾವು ಬೆಳೀತಾ ಇರ್ತೀವಿ. ಅದರಲ್ಲಿ ಪ್ರಮುಖವಾಗಿ ಈ ಸಲ ಆಲೂಗೆಡ್ಡವನ್ನು ಒಂದು 10 ಎಕರೆಗೆ ಒಂದು 7 ಎಕರೆಗೆ ವ್ಯವಸಾಯ ಮಾಡಿದ್ದೀವಿ. ಒಂದು 185 ಮೂಟೆ ಹಾಕ್ತೀವಿ. ಈ 185 ಮೂಟೆ ಹಾಕ್ಬೇಕಾದ್ರೆ ಚೆನ್ನಾಗಿದ್ದನ್ನ ಹೊಲನ ಚೆನ್ನಾಗಿ ಉಳಿಸಿ 5 ನೇಗಳಲ್ಲಿ ಎಲ್ಲ ಒಂದು ಹದ ಮಾಡಿಸಿ ಎಲ್ಲ ಚೆನ್ನಾಗಿ ರೋಟಾವೇಟರ್ ಹೊಡೆದು ಅನಂತರ ಈ ಬಿತ್ತನೆಯನ್ನು ಒಂದು ಆಲೂಗೆಡ್ಡೆನ ಹೋದ ಸಲ ಬಂದು 850 ರೂಪಾಯಿ ಇತ್ತು ಒಂದು ಮೂಟೆಗೆ. ಈ ಸಲ ಏನಾಗಿದೆ ಅಂತಂದರೆ 1400, 1500 ಈ ಥರವರೆಯಲ್ಲಿ ಒಂದು ಒಂದು ಬಿತ್ತನೆಗಳನ್ನ ಕೊಡ್ತಾಯಿದ್ದಾರೆ. ಹೋದ ಸಲ ಏನಪ್ಪ ಅಂತಂದರೆ ನಾವು ಒಂದು 250 ತುಂಡು ಹಾಕಿ ಚುಕ್ಕನೆ ಒಂದಕ್ಕೆ 8ರಂತೆ ಸುಮಾರು 1,500 ತುಂಡಕ್ಕೆ ಹೆಚ್ಚು 1,500ಕ್ಕಿಂತ ಹೆಚ್ಚು ಚೀಲಗಳನ್ನ ಬೆಳೆದಿದ್ದೆವು. ಹೋದ ಸಲ ಕೂಡ ಒಂದು 4 ರಿಂದ 4.5 ಲಕ್ಷ ಲಾಭ ಸಿಕ್ಕಿತ್ತು. ಆದರೆ ಈ ಸಲ ಬಿತ್ತನೆ ಜಾಸ್ತಿ ಆಗಿರೋದ್ರಿಂದ, ಆಮೇಲೆ ಬಿತ್ತನೆ ಏನಾಗಿದೆ ಈ ಸಲ ಅಂತಂದರೆ ಕೋಲ್ಡಿಂದ ಡೈರೆಕ್ಟ್ ಬಂದಿರೋದ್ರಿಂದ ಈಗ ಅಲ್ಲಿಂದ ಬಂದಿದೆ ಇವಾಗ. ಮೊದಲೆಲ್ಲ ಇಲ್ಲಿ ಹಾಸನಲ್ಲಿ ತಂದು ಸ್ಟಾಕ್ ಮಾಡ್ತಿದ್ರು, ಹಾಸನಿಂದ ಇಲ್ಲಿಗೆ ತಲುಪಿಸ್ತಾಯಿದ್ರು. ಈಗ ಏನಾಗಿದೆ ಅಂದರೆ ಪಂಜಾಬಿಂದ ಬರ್ತಾಯಿದೆ ಅಂತ ಹೇಳ್ತಾ ಇದ್ದಾರೆ. ಅದು ನಮಗೆ ಸರಿಯಾಗಿ ಗೊತ್ತಿಲ್ಲ ಮಾಹಿತಿ. ಇವರು ಯಾಕೆ ಈ ಸರಿ ಸ್ವಲ್ಪ ಬಿತ್ತನೆ ಎಲ್ಲ ಕಡೆನೂ ಸ್ವಲ್ಪ ಎಡವಟ್ಟಾಗಿದೆ. ಈಗ ಕೊಟ್ಟಿರೋಂಥ ಬಿತ್ತನೆದಲ್ಲಿ ಕೆಲವೊಂದು ಚೆನ್ನಾಗಿದೆ. ಅದರಿಂದ ಒಂದು ಕಡೆ ಇಲ್ಲೇ ನೋಡಿ, ನಮ್ದು ಈ ಕಡೆ ಎಲ್ಲ ಚೆನ್ನಾಗಿ ಬಂದಿದೆ. ಈ ಕಡೆ ಇಡ್ರಿ ನೋಡಿ, ಈ ಕಡೆ ಇನ್ನೂ ಪೈರು ಬರ್ತಾಯಿದೆ. ಅಂದರೆ ಈ ಕಡೆ ಸ್ವಲ್ಪ ಈ ಸರಿ ಏನಾಗಿದೆ, ಸ್ವಲ್ಪ ಏಟಾಗಿದೆ, ಬಿತ್ತನೆ ಸರಿ ಇಲ್ಲ. ಈ ಸಲ ಆಲೂಗೆಡ್ಡೆ ಈ ಸಲ ಏನಾಗಿದೆ ಅಂದರೆ ಟೋಟಲ್ ಇದು ಒಂದು 4 ಎಕರೆಗೆ ಒಂದು 106 ಮೂಟೆ ಇಡ್ತಿದೆ. ಈ 106 ಮೂಟೆನ ಏನಾಗಿದೆ, ನಾವು ಬಿತ್ತನೆ ಮಾಡ್ಬೇಕಾದ್ರೆ ತಗೊಬಂದು ಒಂದು 12 ದಿನ ಇಟ್ಟಿದ್ದು. ಅವ್ರು ಹೇಳ್ತಿದ್ರು ಒಂದು 20 ದಿನ ಇಡಿ ಅಂತ ಹೇಳಿದ್ರು. ನಮಗೆ ಹಾಕಿದ್ಮೇಲೆ ಹೇಳಿದ್ರು, ಹಾಕೋಕ್ಕೂ ಮುಂಚೆ ಹೇಳಿದರೆ ಒಂದ್ಸರಿ ಸುರಿದ್ಬಿಟ್ಟು ಇನ್ನೊಂದ್ಸಲ ತುಂಬಿ ಚೀಲಕ್ಕೆ ತಂದಾಗ ಬಿತ್ತನೆ ಅಂತ ಹೇಳ್ತಾರೆ. ಆದರೆ ನಮ್ಗೆ ಹೋದ ಸಲಿಂದ ತಂದು ಮಡಗಿರೋದನ್ನ ಬಿಚ್ಚಿ ಮೇಲ್ಗಡೆ ಮಾತ್ರ ಕಟ್ ಮಾತ್ರ ಬಿತ್ತಾಯಿದ್ದು, ಹಾಗೆ ಆಗ್ತಾಯಿದ್ದು. ಅದರಿಂದ ಈ ಸಲನೂ ಹಾಗೆ ಮಾಡ್ದು. ಅಂದರೆ ಈ ಸಲ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಸ್ವಲ್ಪ ಅದು ಹೇಳ್ದಲ್ಲ ಕೆಲವು ಕಡೆ ಬರ್ದಿದ್ದಕ್ಕೆ ನೀವು ಬಿಚ್ಚಿ ಮಡಗಬೇಕಿತ್ತು ಅಂತ ಏನೋ ಒಂದು ರೀಸನ್ ಹೇಳ್ತಾರೆ. ಆದರೆ ನಾವು ಇದನ್ನು ಚೆನ್ನಾಗಿ ಆರಂಭ ಮಾಡಿ ಒಂದು 4 ತಿಂಗಳು ಯಾವುದೇ ಫಸ್ಟ್ ಮಾಡಿದೆ, ಒಂದು 3 ತಿಂಗಳು ಫಸ್ಟ್ ಮಾಡಿದೆ, ನೀಟಾಗಿ ಇಟ್ಟಿದ್ದು ಭೂಮಿನ. ಇದಕ್ಕೆ ಒಂದು ಈರುಳ್ಳಿ ಹಾಕಿದ್ದು ಮೊದಲೇ. ಈರುಳ್ಳಿಗೂ ಮುಂಚೆ ಇದಕ್ಕೆ ಒಂದು 20 ಲೋಡ್ ಗೊಬ್ಬರವನ್ನು ಹಾಕಿದ್ದು. ಗೊಬ್ಬರ ಹಾಕಿದ್ದು ಅದೇ ಈರುಳ್ಳಿನೂ ತಗೊಂಡಿದ್ದು. ಈರುಳ್ಳಿ ಏನಾಗಿದೆ, ಈರುಳ್ಳಿ ಆದಮೇಲೆ ಯಾವುದೇ ಫಸ್ಟ್ ಮಾಡಿಲ್ಲ ನಾವು, ಈಗ ಮಾಡ್ತಿರೋದು. ಈಗ ಮಾಡ್ತಿರ್ಬೇಕಾದ್ರೆ ಫಸ್ಟು ಆಲೂಗೆಡ್ಡೆನ ತಗೊಂಡು ಈಗ ಮಾಮೂಲಿ ಒಂದು ಸಾಲ ಎಲ್ಲ ಕಡೆನೂ ಒಂದು ಏರ್ ಕಡ್ದು ಒಂದಿನ ಪೂರ್ತಿ ಸಾಲು ಹೊಡಿಸ್ತಾ ಎಲ್ಲ ನಾವು. ಎಷ್ಟು ಅಡಿ ಸಾಲು? ಮಾಮೂಲಿ 1 ಅಡಿಗೆ ಕಡಲೆಕಾಯಿ ಹಾಕ್ತಿದ್ದಲ್ಲ ಆ ಥರ ಒಂದು ಅಡಿ ಸಾಲು, 1 ಅಡಿ ಸಾಲು ಹೊಡಿಸಿ ಎಲ್ಲನೂ ಒಂದಿನ ಏರ್ ಕರ್ಕೊಂಡು ಪೂರ್ತಿ ಸಾಲು ಹಾಕ್ತೆ. ಮತ್ತು ಗಂಡಾಳು ಹೆಣ್ಣಾಳು 2 ದಿನ ಕರ್ಕೊಂಡು ಒಂದಿನ 8 ಹೆಣ್ಣಾಳು. ಒಂದು ಆಲೂಗೆಡ್ಡೆಗೆ ಮತ್ತು ಇನ್ನೊಂದು ಆಲೂಗೆಡ್ಡೆಗೆ ಎಷ್ಟು ಡಿಸ್ಟೆನ್ಸ್? ಒಂದು ಡಿಸ್ಟೆನ್ಸ್ ಒಂದು ಅಜ್ಜೆಗೆ ಒಂದು ಇಡ್ಬೇಕು. ಈಗ ಒಂದು ಅಜ್ಜೆಗೆ ಒಂದು ಹಾಕಿದ್ರೆ ನಮ್ಗೆ ಈಲ್ಡ್ ಬರ್ತದೆ. ಅತಿ ಹತ್ರಕ್ಕೂ ಹಾಕ್ಬಾರ್ದು, ಎದಾದಾಗ ಏನಾಗುತ್ತೆ ಈಲ್ಡ್ ಬರೋಲ್ಲ. ಸ್ವಲ್ಪ ದೂರ ಇದ್ದಷ್ಟು ಕಾಯಿ ಒಂಥರ ಈಲ್ಡ್ ಚೆನ್ನಾಗಿ ಬರುತ್ತೆ. ನೀವು ಗೊಬ್ಬರ ಎಲ್ಲ ಏನು ಹಾಕಿದ್ರಿ? ಒಂದು ಎಕರೆಗೆ ಎಷ್ಟು ತುಂಡು ಆಲೂಗೆಡ್ಡೆ ಬೇಕು ನಿಮ್ಗೆ? ಈಗ ಗ್ರೇಡಿಂಗ್ ಆಲೂಗೆಡ್ಡೆ ಬಂದರೆ ಒಂದು 10 ಸೈಜು, 12 ಸೈಜು, 14 ಸೈಜು ಈ ಥರ ಇರ್ತದೆ. ಒಂದು 10 ಸೈಜ್ ಆದರೆ 22ರಿಂದ 24 ಬೇಕು. 25 ಒಳಗಡೆ. ಸ್ವಲ್ಪ ದಪ್ಪ ಆಯಿತು ಅಂದರೆ 30 ಕೂಡ ಹಿಡಿತದೆ. ಏನು ಇದಕ್ಕೆ ಫಸ್ಟು ಏನು ಅಡಿ ಗೊಬ್ಬರ ಅಂತ ಏನು ಕೊಟ್ಟಿದ್ದೀವಿ? ಸ್ವಲ್ಪ ಎರ್ಮಣ್ಣಿಲ್ಲದೆ ಸ್ವಲ್ಪ ಮಣ್ಣು ಬಳ್ಳ ಒಂದು ಅದ ಇದ್ದರೆ ಅದಕ್ಕೆ ಬರೀ DAP ಹಾಕಿದ್ರೆ ಸಾಕು. ಫಸ್ಟು DAP ಹಾಕಿ ಎಕರೆಗೆ 1 ಮೂಟೆ ರೀತಿ ಹಾಕಿದ್ರೆ ಸಾಕು. ಇಲ್ಲ ಸ್ವಲ್ಪ ಮಣ್ಣು ಗಟ್ಟಿ, ನಮ್ಮದು ಎರ್ಮಣ್ಣಿದೆ ಸ್ವಲ್ಪ ಇದು ಅಂತಂದಾಗ ಒಂದು 2 ಮೂಟೆ ಎಕರೆಗೆ 1-2 ಮೂಟೆ ರೀತಿ ಸೂಪರ್ ಹಾಕಿದ್ರೆ ಮಣ್ಣು ಸ್ವಲ್ಪ ಸೈಡ್ಲಾಗೊಳುತ್ತೆ. ಸೈಡ್ಲಾಗೊಳದಾಗ ಪೈರು ಬರೋಕ್ಕೆ, ಒಂದು ಗಿಡ ಮುಂದೆ ಮೇಲೆ ಬರೋಕ್ಕೆ ಸರಿಯಾಗುತ್ತೆ. ಆಲೂಗೆಡ್ಡೆನ ನಾಟಿ ಮಾಡಿದ್ಮೇಲೆ ಎಷ್ಟು ದಿನಕ್ಕೆ ನೀರು ಕೊಡಬೇಕು? ಇದು ನಮ್ಮ ರೈತರಿಗೆ ತುಂಬ ಸಮಸ್ಯೆ ಇದೆ. ಅದ್ರ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿ ಬೇಕು. ಈಗ ನಾವು ನಾವು ಪರಿಪೂರ್ಣವಾಗಿ ಆಲೂಗೆಡ್ಡೆ ಬಗ್ಗೆ ನಾವು ಏನು ಹೇಳೋಕ್ಕಾಗಲ್ಲ. ಯಾಕಂತಂದರೆ ನಾವು ಕೇಳಿರೋ ಪ್ರಕಾರ, ನೋಡಿರೋ ಪ್ರಕಾರ ಕೆಲವರು ಹಾಕಿದ ತಕ್ಷಣ ಬಿಟ್ಟರೆ ಪೈರು ಬರುತ್ತೆ ಅಂತ ಹೇಳ್ತಾರೆ. ಪೈರು ಬರುತ್ತೆ ಸಹಜ, ಇಲ್ಲ ಅಂತಲ್ಲ. ಯಾಕಂದರೆ ಇದನ್ನು ಒಂದು 4 ದಿನ 5 ದಿನ ಭೂಮಿಯಲ್ಲಿ ಅದು ಕಾವನ್ನು ಕೊಟ್ಟು ಬಿಟ್ಟಾಗ ಏನಾಗುತ್ತೆ ಅಂದರೆ ಬರದಲ್ಲಿ ಬರಬೇಕು, ಯಾವುದಲ್ಲಿ ಬರಬೇಕು ಅಂತ ಹೇಳ್ತಾರೆ. ಬಂದರೆ ಈಲ್ಡ್ ಬರುತ್ತೆ ಅಂತ ಒಂದು
ಮಾಹಿತಿಯನ್ನು ಕೂಡ ನೀಡ್ತಿರ್ತಾರೆ. ನಾವು ಚೆಕ್ ನೀರು ಬಿಟ್ಟಾಗ ಪೈರು ಬೇಗ ಬರುತ್ತೆ, ಸ್ವಲ್ಪ ಲೇಟಾಗಿ ಬಂದಾಗ ಪೈರು ಒಂದು ಸ್ವಲ್ಪ ಈಲ್ಡು ಅಂದರೆ ಒಂದು ಇಳುವರಿ ಹೆಚ್ಚಾಗಿ ಬರುವಂಥ ಸಾಧ್ಯತೆ ಇರೋದ್ರಿಂದ ಸ್ವಲ್ಪ ಒಂದು 5 ರಿಂದ 6 ದಿನ ಬಿಟ್ಟು ನೀರು ಬಿಡೋದ್ರೆ ಒಳ್ಳೆಯದು ಅನಿಸುತ್ತೆ. ಪರಿಪೂರ್ಣವಾಗಿ ಆಲೂಗಡ್ಡೆ ನಾಟಿ ಮಾಡಿದ್ಮೇಲೆ ಎಷ್ಟು ದಿನಕ್ಕೆ ಪೈರು ಕಾಣಿಸ್ಕೊಳುತ್ತೆ? ಕನಿಷ್ಠವಾಗಿ ನೀವು ನೀರು ಯಾವ ಕಡೆ ಜಾಸ್ತಿ ಹೆಚ್ಚಿರುತ್ತೆ ಅಲ್ಲಿ ಮೊದಲು ಕಾಣಿಸುತ್ತೆ. ಅಂತ ನೀರು ಕಡಿಮೆ ಇರೋ ಭಾಗದಲ್ಲಿ ಲೇಟಾಗಿ ಬರುತ್ತೆ, ಅಂದರೆ ಒಂದು 10 ರಿಂದ 15 ದಿನಕ್ಕೆ ಕಾಣಿಸುತ್ತೆ. ಸ್ವಲ್ಪ ಪರಿಪೂರ್ಣವಾಗಿ ಎಲ್ಲ ಕಾಣಬೇಕು ಅಂತ ಅಂದಾಗ ಒಂದು 20 ರಿಂದ 25 ದಿನ ಬೇಕು. ಎಲ್ಲ ನೀಟಾಗಿ ಕಾಣಬೇಕು ಅಂತ ಒಂದು 25 ದಿನ ಬೇಕು. ಹೇಳಿದಾಗ ಸ್ವಲ್ಪ ದಿನ 12 ದಿನ ಇಡಬೇಕು ಅಂತಾರೆ, 20 ದಿನ ಇಡ್ಬೇಕಂತಾರೆ. ಕಾರಣ ಹೇಳಿದೆ ಯಾವಾಗಲೇ, ಯಾಕಂತಂದರೆ ಈ ಕಡೆ ನೋಡಿ, ಈ ಕಡೆ ಇರೋದು ಇದೇ ಆಲೂಗಡ್ಡೆ, ಈ ಕಡೆ ಇರೋದು ಕೂಡ ಅದೇ ಆಲೂಗಡ್ಡೆ. ಅವ್ರು ಹೇಳ್ತಾರೆ ನೀವು 20 ದಿನ ಮುಡಿಗಿದ್ರೆ ಚೆನ್ನಾಗಿ ಬರುತ್ತೆ ಅಂತ. ಈಗ ನೋಡಿ ಇದೆಲ್ಲ ಸ್ವಲ್ಪ ಸಣ್ಣ ಇದೆ, ಈ ಕಡೆ ದಪ್ಪ ಇದೆ. ಇದು ನೋಡಿದಾಗ ನಮಗೆ ಸ್ವಲ್ಪ ಬಿತ್ತನೆ ಫಾಲ್ಟ್ ಆಗಿದೆ ಸರ್. ಬಿತ್ತನೆ ಸ್ವಲ್ಪ ಎಲ್ಲ ಕಡೆನೂ ಸರಿಯಾಗಿ ಬಂದಿಲ್ಲ. ಇದು ನಮ್ಮದೇ ಒಂದು ಫಾಲ್ಟ್ ಅಂತ ಹೇಳ್ತಾ ಇಲ್ಲ ನಾನು. ಟೋಟಲ್ ಬಂದಿರೋ ಪ್ರಕಾರ ಸ್ವಲ್ಪ ಒಂದು ಕಡೆ ಚೆನ್ನಾಗಿ ಬಂದಿದೆ, ಒಂದು ಕಡೆ ಚೆನ್ನಾಗಿ ಬಂದಿಲ್ಲ. ಭೂಮಿ ಫಾಲ್ಟ್ ಇರ್ಬೋದು. ಭೂಮಿ ಫಾಲ್ಟ್ ಇರೋಕ್ಕಂದ್ರೆ ಇಲ್ಲಿ ಇರೋ ಮಣ್ಣು ಇಲ್ಲಿ ಎಲ್ಲ ಒಂದೇ ತಾನೆ, ಅದರಿಂದ ಈ ಕಡೆನೂ ಚೆನ್ನಾಗಿದೆ. ಈ ಕಡೆ ಸ್ವಲ್ಪ ಇನ್ನೂ ಪೈರು ಬರ್ತಾ ಇರೋದ್ರಿಂದ ಸ್ವಲ್ಪ ಕಳಪೆ ಆಲೂಗಡ್ಡೆ ಸರಿ ಬಂದಿದೆ ಅಂತ ಕೂಡ ಒಂದು ಮಾಹಿತಿ ಆಗ್ತದೆ. ನೋಡೋಣ ಯಾವ ರೀತಿ ಆಗುತ್ತೆ. ನೀವು ಎಲ್ಲಿಂದ ಬಿತ್ತನೆ ತಗೊಂಡ್ರಿ? ಬಿತ್ತನೆ ಹಾಸನಿಂದ ತರಿಸಿರೋದು. ಹಾಸನಿಂದ ಮಾಮೂಲಿಯಲ್ಲಿ ಕೊಡ್ತಾರೆ ಅವರು. ಇಲ್ಲೇ ಬಂದು ಕೊಟ್ಟಾಗ ನಾವು ಹಾಸನಿಗೆ ಇಲ್ಲಿಗೂ ಒಂದು 100 ರೂಪಾಯಿ ಉಳಿತದೆ. ಹಾಸನಿಂದ ನಾನು ಹುಟ್ಟಿದ ಈ ಊರು ಮಾತು ಕಲಿತ ಅಂತಂದ್ರು. ನಿಮಗೆ ಬೇರೆ ಯಾರ ಕಡೆನಾರು ಇನ್ನೂ ಅಲ್ಲೇ ಅಡ್ಜಸ್ಟ್ ಮಾಡಿ ಅವರು ಇಂಥ ಕಡೆ ಬರುತ್ತೆ ಬಂದು ತಗೊಳ್ಳಿ ಅಂತ ಹಾಸನಿಂದ ಅವರು ಗೋಪಾಲ್ ಅಂತಿದ್ದಾರೆ, ಅವರು ತಲುಪಿಸ್ತಾರೆ ಎಲ್ಲರಿಗೂ ರೈತರಿಗೆ. ಇದನ್ನ ಬೆಡ್ ಕಟ್ಸಿದ್ದೀರಾ ಇವಾಗ ನೀವು? ಎಷ್ಟು ದಿನ ಆಗಿದೆ ಇದಕ್ಕೆ? ಈಗ ಬೆಡ್ ಕಟ್ಸೋಕ್ಕೆ ಮುಂಚೆ ಇದು ಹಾಕಿದ್ಮೇಲೆ ಏನಾಗುತ್ತೆ ಅಂತಂದರೆ ಇದಕ್ಕೆ ಕಳೆ ಸಿಕ್ಕಾಪಟ್ಟೆ ಬರುತ್ತೆ. ಚೆನ್ನಾಗಿ ತೇವ ಮಾಡಿಬಿಟ್ಟು ಕಳೆ ಔಷಧಿನ ಈ ಟಾಟಾ ಮಿಟ್ರಿ ಜೊತೆ ಅದಿಲ್ಲ ಅಂದರೆ ಶಂಕರ್ ಅಂತ ಯಾವ್ದಾದ್ರು ಒಂದು ಕೂಡ ಒಂದನ್ನು ನಾವು ಹೊಡಿಬೋದು. ನಮ್ಮಲ್ಲಿ ಗರ್ಕೆ ಅಥವಾ ಕೊನಾರಗಳೇನಾದ್ರು ಇದ್ದರೆ ವೀಪ್ ಸೂಪರನ್ನು ಮಿಕ್ಸ್ ಮಾಡ್ಕೊಂಡ್ರೆ ಪರವಾಗಿಲ್ಲ, ಗರ್ಕೆ ಎಲ್ಲ ಸಾಯ್ತದೆ. ಕೀಟನಾಶಕನ ಬಳಸ್ಬಾರ್ದು ಅಂತ, ಕಳೆನಾಶಕನ ಬಳಸ್ಬಾರ್ದು ಅಂತ ಹೇಳ್ತಾರೆ. ಕಳೆನಾಶಕ ಬಳಸೋಕ್ಕಾಗಲ್ಲ ಅಂತ ಆಲೂಗಡ್ಡೆ ಕೀಳಕ್ಕೆ ಆಗಲ್ಲ, ಆಳುಗಳು ಅದನ್ನು ಮೇಂಟೈನೇ ಮಾಡೋಕ್ಕಾಗಲ್ಲ. ಯಾಕಂದರೆ ಕೆಲವೊಂದಕ್ಕೆ ಬಳಸೋಕ್ಕಾಗಲ್ಲ, ಬಳಸ್ಬೋದು. ಈಗ ಆಳುಗಳು ಕೀಳ್ಬೋದು ಅಂತಂದರೆ ಕೀಳಿಸ್ಬೋದು. ಇದರಲ್ಲಿ ಈಗ ಈ ಥರ ಇಷ್ಟೊಂದು ಒಂದು ಎಕರೆ ಒಂದು ಅರ್ಧ ಎಕರೆ ಮಾಡೋರಿಗೆ ಕೀಟನಾಶಕ ಬೇಕಾಗಿಲ್ಲ, ಕಳೆನಾಶಕ ಬೇಕಾಗಿಲ್ಲ. ಆದರೆ ಎಕರೆಗಟ್ಟಲೆ ಮಾಡೋರಿಗೆ ಕಳೆನಾಶಕ ಇಲ್ಲದೇ ವ್ಯವಹಾರ ಮಾಡೋಕ್ಕಾಗಲ್ಲ. ಯಾಕಂದರೆ ಇವತ್ತಿನ ಕೂಲಿಲಿ ನಾವು ಬದುಕಬೇಕು ಅಂತಂದರೆ ಕಳೆನಾಶಕ ಹೊಡೆದೇ ಆಗಲೇಬೇಕು, ಏನೂ ಮಾಡೋಕ್ಕಲ್ಲ. ಅದಕ್ಕಾಗಿ ಇನ್ನೊಂದು ಆಲ್ಟ್ರ್ ಏನಾದರೂ ಇರುತ್ತೆ, ಗೊಬ್ಬರನೇ ಹೆಚ್ಚುವರೆಗೆ ಕೊಡ್ಕೋಬೇಕಾದ್ದು ಅಷ್ಟೇ. ಒಂದು ಎಕರೆಗೆ ಎಷ್ಟು ಗ್ರಾಮು ಇಲ್ಲ ಎಷ್ಟು ಕ್ಯಾನ್ ಔಷಧಿ ಬೇಕಾಗುತ್ತೆ ಕಳೆನಾಶಕ? ಒಂದು ಟಾಟಾ ಮಿಟ್ರಿ ಅಥವಾ ಶಂಕರ್ ಎರಡರಿಗೊಂದು 25 ಗ್ರಾಮ್ 10 ಲೀಟ್ರ್ ನೀರಿಗೆ ನಾವು ಎಷ್ಟು ಹೊಡಿತೀವಿ ಅದು ಚೆನ್ನಾಗಿ ಅಜ್ಜ ಮಟ್ಟು ಹೊಡೆದಾಗ ಏನಾಗುತ್ತೆ, ಕಳೆ ಎಲ್ಲ ನೀಟಾಗಿ ಸಾಯುತ್ತೆ. ನೋಡಿ ನಾವೆಲ್ಲ ಕಳೆ ಔಷಧಿ ಹೊಡ್ತೀವಿ, ಯಾವುದೇ ರೀತಿಯ ಕಳೆಗಳಿಲ್ಲ, ಎಲ್ಲ ಕ್ಲಿಯರಾಗಿದೆ. ಇದಕ್ಕೆ ಒಂದು 30 ರಿಂದ 35 ದಿನಕ್ಕೆ ಒಂದು ಮಣ್ಣು ಕಟ್ಟುವ ಪ್ರಗತಿಯಲ್ಲಿ ನಾವು ಮಾಡಬೇಕು. ಮಣ್ಣು ಕಟ್ಟಬೇಕಾದ್ರೆ ಒಂದು ಗೊಬ್ಬರ ಒಂದು 20 20 0 13 16 16 ಕಾಂಪ್ಲೆಕ್ಸು, ಅದರ ಜೊತೆಗೆ ಒಂದು ಮೈಕ್ರೋ ನ್ಯೂಟ್ರಿಯೆಂಟ್ ಯಾವ್ದಾದ್ರು ಸೇರಿಸ್ಕೊಂಡು ಜೊತೆಗೆ ಫ್ಲೋರೇಟ್ ಕಂಪಲ್ಸರಿ ನಾವು ಹಾಕ್ಲೇಬೇಕು. ಫ್ಲೋರೇಟ್ ಯಾಕಪ್ಪ ಅಂತ ಹೇಳಿದ್ರೆ ಗೊಣ್ಣೆ ಹುಳು ಏನಾದ್ರು ಇದ್ದರೆ, ಯಾವ್ದಾದ್ರು ಹುಳು ಇದ್ದರೆ, ಇಲ್ಲಾಂದರೆ ಸ್ಟಂಪಲ್ಲಿ ಯಾವ್ದಾದ್ರು ಒಂದು ಸ್ವಲ್ಪ ಬಿರ್ಕ್ ಏನಾದ್ರು ಬಂದಾಗ ಹುಳು ಇದ್ದರೆ ಅದರ ಈ ಸ್ಟಂಪಲ್ಲಿ ಏನಾದ್ರು ಬಿರ್ಕ್ ಈಗಿಲ್ಲ ಈ ಥರ ಏನಾದ್ರು ಇಲ್ಲ ಈ ಜಾಗದಲ್ಲಿ ಬಿರ್ಕ್ ಬರುತ್ತೆ. ಈಗ ಅಲ್ಲಿಗೆ ನಾವು ಫ್ಲೋರೇಟನ್ನು ಹಾಕಿದಾಗ ಏನಾಗುತ್ತೆ, ಅಲ್ಲಿರೋ ಹುಳು ಅಂತ ಸಾಯ್ತದೆ. ಅದೇ ರೀತಿ ಗೊಣ್ಣೆ ಹುಳು ಹೊತ್ತಿಗೆ ಒಂದು ಬರಲ್ಲ. ಇಲ್ಲಾಂದರೆ ಕಾಯಿ ಬಂದಾಗ ಏನು ಮಾಡುತ್ತೆ, ಗೊಣ್ಣೆ ಹುಳು ಹೊಡೆಯೋಕ್ಕೆ ಶುರು ಮಾಡುತ್ತೆ. ಅದರಿಂದ ಫ್ಲೋರೇಟ್ ಕಂಪಲ್ಸರಿ ಹಾಕ್ಲೇಬೇಕು. ಎಕರೆಗೆ 4 kg ಥರ. ಒಂದು ಎಕರೆಗೆ 4 kg ಫ್ಲೋರೇಟು. ಹೌದು. ಕಾಂಪ್ಲೆಕ್ಸ್ ಎಷ್ಟು ಮೂಟೆ ಹಾಕ್ತೀರಾ? ಎಕರೆಗೆ 2 ಕಾಂಪ್ಲೆಕ್ಸ್ 2 20 23 4 ಮೂಟೆ ಕೊಟ್ಟಿದ್ದೀವಿ. ಅನಂತರ ನಾವು ಡ್ರಿಪ್ಪಲ್ಲಿ ಅದಕ್ಕೆ ಏನು ಬೇಕೋ 13-045 ಅಥವಾ ಪೊಟಾಸೋ. ಯಾವಾಗ ಸ್ಟಾರ್ಟ್ ಮಾಡಬೇಕು ಸರ್? ಎಷ್ಟನೇ ದಿನಕ್ಕೆ ಸ್ಟಾರ್ಟ್ ಮಾಡಬೇಕು ಅದನ್ನು? ಯಾವುದನ್ನು? ವಾಟರ್ ಸಾಲಬಲು. ವಾಟರ್ ಸಾಲಬಲ್ ಅಂತಂದರೆ ಈಗ ನಾವು ಕಾಳು ಬಿಡ್ತದಲ್ಲ ಕಾಳು, ಆಗ ನಮಗೆ ದಪ್ಪ ಮಾಡಾಗೆ ಅದನ್ನು ಮಾಡಬೇಕು. ಅದು ಬಿಟ್ಟರೆ ಜೀಬ್ರಲಿಕ್ ಆಸಿಡ್ ಒಂದು ಹೋದ್ಸಲ ಟ್ಯೂಬನ್ನು ಕೊಟ್ಟಿದ್ದು ನಾವು, ಅದು ನಾವು ಬೇರೆ ಕಡೆಯಿಂದ ತರಿಸ್ಕೊಂಡಿದ್ದು. ಆ ಟ್ಯೂಬು ಇವಾಗ ಜಾಸ್ತಿ ಅದು ಸೇಲ್ ಇಲ್ಲ, ಅದು ಹೊರಗಡೆಯಿಂದ ತರಿಸ್ಕೊಂಡಿದ್ದು. ಆ ಟ್ಯೂಬ್ಗೆ ಜೊತೆಗೆ ಅದ್ರ ಜೊತೆಗೆ ಒಂದು ಇನ್ನೊಂದಿದೆ ಪೆಟ್ರೋಲ್ ಅಂತ ಯಾವುದೋ ಒಂದು ಪೆಟ್ರೋಲ್ ಅಂತಿದೆ, ಅದು ಅದನ್ನು ಜೊತೆ ಮಿಕ್ಸ್ ಮಾಡಿದಾಗ ಕಾಯಿ ಸ್ವಲ್ಪ ದಪ್ಪ ಆಗುತ್ತೆ. ಇದಕ್ಕೆ ಕೀಟನಾಶಕಗಳು ಅಂತ ಯಾವ ಕೀಟಗಳು ಹುಳುಗಳು ಬಾಧೆ ಕೊಡ್ತವೆ? ಇದಕ್ಕೆ ಬಂದು ಸೈನಿಕ ಹುಳು ಅಂತಾರಲ್ಲ, ಅದು ಬಂದು ಜಾಸ್ತಿ ಕೊಡೋದು. ಅಂದರೆ ಈಗ ಬರಲ್ಲ, ಅದು ಒಂದು 40 ರಿಂದ 45 ದಿನ ಬಂದಾಗ ಸೈನಿಕ ಹುಳು. ಆ ಸೈನಿಕ ಹುಳುಗಾಗಿ ಅದಕ್ಕಾಗಿ ಬೆಂಜೈಟೋ ಅದು ಪೊಕ್ಲೈಮು ಅದ್ರ ಥರ ಯಾವುದೋ ಒಂದು ಮಾಡ್ಕೋಬೇಕು.
ಇದಕ್ಕೆ ಮೇನಾಗಿ ಏನಪ್ಪ ಅಂದ್ರೆ ಫಂಗಿ ಸೈಡ್ಗೆ ಮೇನಾಗಿ ಬಂದು ಫಂಗಿ ಸೈಡ್ ಕಾಪಾಡಬೇಕು. ನಾನು ಹೇಳ್ದೆ ಕಳಮಸ್ತಿಗೆ ಹೊಡೆದಿದ್ದೀವಿ ಅಂತ. ಇಲ್ಲಿ ಹೋದ ಸಲ ಟೊಮಾಟೊ ಹಾಕಿದ್ದು, ಆ ಟೊಮಾಟೊ ಪೈರು ಟೊಮಾಟೊ ಹಾಕಿರೋದೆಲ್ಲ ಕಳೆಗೆ ಸಾಯಲ್ಲ. ಅದರಿಂದ ಆಳುಗಳು ಬಿಟ್ಟು ಇವತ್ತು ಕ್ಲೀನ್ ಮಾಡಿಸ್ತಾ ಇದ್ದೀವಿ. ಯಾಕಂದರೆ ಈ ಕಡೆ ಮಣ್ಣು ಕಟ್ಸಿದ್ದೀವಿ, ಈ ಕಡೆ ಇನ್ನೂ ಮಣ್ಣು ಕಟ್ಸಿಲ್ಲ. ಕಾರಣ ಏನಪ್ಪ ಅಂತಂದರೆ ಟೊಮಾಟೋವು ಕಳಮಸ್ತಿ ಹೊಡಿಬೋದು ಅಂತ ಒಂದು ಉದಾಹರಣೆ ಇದು ಅಷ್ಟೇ. ಟೊಮೊಟೊಗೂ ಕಳೆ ಔಷಧಿ ಯೂಸ್ ಮಾಡ್ಬೋದು. ಏನಾಗಲ್ಲ ಅನ್ನೋಕ್ಕೆ ನೋಡಿ, ಇಲ್ಲಿ ಬಂದರೆ ಟೊಮಾಟೋನೇ ಒಂದು ಕಾರಣ. ಒಂದು ಪರಿಪೂರ್ಣವಾದ ಮಾಹಿತಿ ಇದು. ನಮ್ಮ ರೈತರಿಗೆ ತುಂಬ ಅನುಕೂಲ ಐತೆ. ಇವಾಗ ಅದಾದಮೇಲೆ ಇದಕ್ಕೆ ತರಗಮಾರಿ ಆ ಥರ ಯಾವ್ದಾದ್ರು ಅದು ಕಂಪಲ್ಸರಿ ಬೀಳುತ್ತೆ. ಯಾಕಂತಂದರೆ ತರಗಮಾರಿನೇ ಇಂಪಾರ್ಟೆಂಟು. ನಾವು ಈಗ ಆಲೂಗಡ್ಡೆನ ಹಾಕಿದಾಗ ಒಂದು 25-30 ಗಂಟೆ ಯಾವುದೇ ಒಂದು ಔಷಧಿಗಳನ್ನು ಸಿಂಪಡಿಸಲ್ಲ. ಆನಂತರ ಒಂದು 20-30 ದಿನದಿಂದ ಒಂದು 70-75 ದಿನ ಗಂಟೆ ನಾವು ಇದನ್ನು ಮಕ್ಕಳ ಥರ ಕಾಪಾಡಬೇಕು. ಯಾವ್ದಾದ್ರು ಒಂದು ಫಂಗಿಸೈಡ್ ಯಾವ್ದಾದ್ರು ಒಂದು ರೋಗ ಬಿತ್ತು ಅಂತಂದರೆ, ಇದಕ್ಕೆ ತರಗಮಾರಿ ಥರ ಇಲ್ಲ ಅಂದರೆ ಕಪ್ಪು ಚುಕ್ಕೆ ಥರ ಬಿತ್ತು ಅಂತಂದರೆ ಯಾವುದೇ ಕಾರಣದಿಂದ ಕಾಪಾಡೋಕ್ಕಾಗಲ್ಲ. ಒಂದು ವೇಳೆ ಕಾಪಾಡಿದ್ರು ಕೂಡ ಈಳು ತರೋಕ್ಕಾಗಲ್ಲ, ಕಾಯಿನ ದಪ್ಪ ಮಾಡೋಕ್ಕಾಗಲ್ಲ. ಏನು ಸ್ಪ್ರೇ ಮಾಡಬೇಕು ಸರ್ ಅದಕ್ಕೆ? ನಿಮ್ಮಲ್ಲಿ ಏನು ಮಾಡ್ತೀರಾ? ಈಗ ಫಂಗಿಸೈಡು ನಾವು ಯಾವುದಾದ್ರು ತಕ್ಕಾಗಿ ಹೊಡ್ಕೋಬೋದು. ಈಗ ನಾವು ಫಂಗಿಸೈಡು ಅಂತಂದರೆ ಈಗ ಯಾವುದೇ ರೋಗ ಇಲ್ದರೆ ಡೈತನ್ M45 ಅದ್ರ ಜೊತೆಗೆ ಯಾವ್ದಾದ್ರು ಒಂದು ಉಳಿಗೆ ನಾನು ಹೇಳಿದ್ನಲ್ಲ ಬೆಂಜೈಟೋ ಯಾವುದೋ ಕಡಿಮೆ ರೇಟಲ್ಲಿ ಹೊಡ್ಕೋಬೇಕು ಅಂತ. ಯಾವ್ದಾದ್ರು ಒಂದು ಸಣ್ಣದಾಗಿ ಈಗ ಕಪ್ಪು ಅಂತಾರೆ, ಎಲ್ಲ ಕಪ್ಪು ಬರೋದು ಬೇರೆ ಏನಾದ್ರು ಬಂದಾಗ ಅದಕ್ಕೆ ತಕ್ಕಾಗೆ ಇದು ಮೆಲೋಡಿ ಅಂತಿದೆ, ಅದು ಬಿಟ್ಟರೆ ಬೋನಸ್ ಗಿನಸ್ ಯಾವುದೋ ಫಂಗಿಸೈಡ್ಗೆ ಒಳ್ಳೆ ಕಂಪ್ನಿಗಳು ಚೆನ್ನಾಗಿರೋದನ್ನು ಹೊಡಿಬೇಕು. ಮೊದಲು ಸೆಟ್ಟಿನ್ ಅಂತ ಬರ್ತಿತ್ತು, ಅದು ಚೆನ್ನಾಗಿ ಕೆಲಸ ಮಾಡ್ತಿತ್ತು. ಇವಾಗ ಸೆಟ್ಟಿಂದ ಬೇರೆ ಬಂದಿದೆ, ಅದು ಪರವಾಗಿಲ್ಲ. ಅದನ್ನು ಆ ಸೆಟ್ಟಿನ ಥರ ಕೆಲಸ ಮಾಡಿದ್ರು ಕೂಡ ಅದು ಕೂಡ ಚೆನ್ನಾಗಿ ಕೇಳ್ತದೆ. ಎಷ್ಟು ದಿನಕ್ಕೆ ಕಾಯಿ ಕಟ್ಟುತ್ತೆ ಸರ್ ಇಲ್ಲಿ? ಇದು 45ರಿಂದ 50 ದಿನ ಮೇಲೆ ಒಂದು ಕಾಯಿ ಕಟ್ಟುತ್ತೆ. ಇವಾಗ ಎಷ್ಟು ದಿನ ಆಗಿದೆ ಸರ್ ಇದಕ್ಕೆ? ಇದಕ್ಕೊಂದು 40 ದಿನ ಆಗಿದೆ. ಈ ಕಟ್ಟಕ್ಕೆ ಸ್ಟಾರ್ಟ್ ಆಗಿಲ್ಲ ಇದು? ಇವಾಗ ಕಟ್ಟಕ್ಕೆ ಸ್ಟಾರ್ಟ್ ಆಗಿದೆಯಾ? ಆಗಿದೆ. ನೋಡ್ಬೋದು ಅದನ್ನ ಒಂದು ಸ್ವಲ್ಪ ಒಂದು ಯಾವ್ದಾದ್ರು ಆ ಕಡೆ ನಮ್ಗೆ ಯಾಕಂದರೆ ಸ್ವಲ್ಪ ಲೇಟ್ ಆಗೋದಲ್ಲ. ಹಾಂ ಇನ್ನೂ ಆಗಿಲ್ಲ. ಇನ್ನೊಂದು 10-15 ದಿನ ಬಿಟ್ಟಾಗ ನಾವು ಇಲ್ಲಿಂದ ಬಂದು ಈ ಥರ ನೋಡಿದಾಗ ಗೊತ್ತಾಗುತ್ತೆ ನಮ್ಗೆ. ಇನ್ನೂ ಆಗಿಲ್ಲ ನೋಡಿ, ಕಾಯಿ ಇಲ್ಲೇ ಬಟನ್ಗಳು ಬರ್ತವೆ, ಇನ್ನೂ ಯಾವುದೂ ಬಂದಿಲ್ಲ. ಇನ್ನೊಂದು 10-15 ದಿನ ಆದರೆ ಬಟನ್ಸ್ ಎಲ್ಲ ಬರ್ತದೆ. ಒಂದು ಗಿಡದಲ್ಲಿ ಎಷ್ಟು ಕಾಯಿ ಸೆಟ್ಟಿಂಗ್ ಆಗ್ಬೋದು ಸರ್? ನಾವು ಪ್ರಕಾರ ಈಗ ನೋಡೋಕೆ ಈಗ 30 ಹಾಕಿ 30 ಬೆಳೆದಿರೋದು ಇದ್ದಾರೆ, 30 ಹಾಕಿ 150 ಬೆಳೆದಿರೋದು ಇದ್ದಾರೆ, 30 ಹಾಕಿ 200 ಬೆಳೆದಿರೋರು ಅವರ. ಅಂದರೆ ಅವ್ರು ಯಾವ ರೀತಿ ಕಾಪಾಡ್ತಾರೆ ಅದ್ರ ಮೇಲೆ ಡಿಪೆಂಡು. ಅದ್ರ ಜೊತೆ ಸ್ವಲ್ಪ ಅದೃಷ್ಟನೂ ಇರಬೇಕು ವ್ಯವಸಾಯದಲ್ಲಿ. ನಾವು ಗೊಬ್ಬರ ಹಾಕಿದ ತಕ್ಷಣ ಬೆಳೆದಕ್ಕೆ ಅನ್ನೋದೆಲ್ಲ ಸುಳ್ಳು. ಯಾಕಂದ್ರೆ ಒಂದೊಂದು ಜಮೀನಲ್ಲಿ ಏನೂ ಹಾಕಲ್ಲ, ಚೆನ್ನಾಗಿ ಬಂದಿರ್ತದೆ. ನಾವು ಮಗು ಥರ ನೋಡ್ಕೊಂಡ್ರು ಈ ವ್ಯವಸಾಯ ಮಳೆ ಜೊತೆಗೆ ಈಗ ರೈತರು ಇಸ್ಪಿ ಕೊಡ್ತಾರಲ್ಲ ರಾಣಿ ಆ ಥರ ಗೆದ್ದಂಗೆ ಸೋತಾಗ ಅಂದರೆ ಸೋತು ಬಂದ್ಬಿಟ್ಟು ಹಿಂದಕ್ಕೆ ಕಾಲು ಹಾಕ್ಬಿಡ್ದು, ಮುಂದೆ ಜನ ಹಿಂದಕ್ಕೆ ಹಾಕ್ಬಾರ್ದು. ಇವಾಗ ಎಷ್ಟು ದಿನದ ಕ್ರಾಪು ಸರ್ ಇದು? ಇದು ಕರೆಕ್ಟಾಗಿ 90 ದಿನ. ಈಗ ನಾವು 90 ದಿನ ಅಂದಾಗ ಫಸ್ಟ್ ಹಾಕಿದ್ರಿಂದ ಒಂದು 30 ದಿನ ಗಂಟೆ ಪೈರು ಬರಬೇಕು. 30ರಿಂದ ಒಂದು 80 ದಿನ ತನಕ ಏನಿದೆ, ಆ 80 ದಿನದಲ್ಲಿ ನಾವು ಏನು ಮೇಂಟೈನ್ ಮಾಡ್ತೀವಿ ಅದೇ ಆಲೂಗಡ್ಡೆ. ಲಾಸ್ಟ್ 10 ದಿನ ಬರೀ ಒಂದು ಔಷಧಿ ಹೊಡೆದ್ರೆ ಸಾಕು. ಈಗ ಲಾಸ್ಟ್ ಕೊನೆಯಲ್ಲಿ ಯಾವ ಆಲೂಗಡ್ಡೆ ಎಲ್ಲ ಆದಮೇಲೆ ಹುಡುಗೆ ಆಲೂಗಡ್ಡೆ ಕೀಳೋದು ಒಂದು 10 ದಿನ ಅಂತ ಒಂದು ಹುಳು ಹೊಡೆದ್ರೆ ಸಾಕು. ಯಾವುದು ಸರ್? ಯಾವ ಹುಳು ಏನು? ಅದು ಬೆಂಜೈಟ್ ಒಂದು ಹೊಡೆದ್ರೆ ಸಾಕು. ಬೆಂಜೈಟ್ ಒಂದೇ ಸಾಕು. ಚೆನ್ನಾಗಿ ಬೆಲ್ಲದ ನೀರು ಕಾಯಿಸ್ಬಿಟ್ಟು ಬೆಲ್ಲದ ಒಳಗಡೆ ಹಾಕ್ಬಿಟ್ಟು ಹೊಡೆದ್ರೆ ಸಾಕು. ಕಳೆದ ಬಾರಿಗೂ ಈ ಬಾರಿಗೂ ಮಾರುಕಟ್ಟೆ ಪ್ರೈಸ್ ಏನಿತ್ತು, ಈ ಸತಿ ಏನಾಗ್ಬೋದು? ಈ ಸಲ ಅಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಾರೆ, ಚೆನ್ನಾಗಿ ಬೆಳೆದ ರೈತರಿಗೆ ರೈಟ್ ಖಂಡಿತವಾಗಿ ಸಿಗುತ್ತೆ. ಯಾಕಂತಂದರೆ ಈ ಸರಿ ಹಾಸನಲ್ಲಿ ಸೈಡ್ ಒಳ್ಳೆ ಮಳೆ ಆಗಿದೆ. ಮಳೆ ಆಗಿರೋದ್ರಿಂದ ನೀರೆಲ್ಲ ಬಿಟ್ಟಿರೋದ್ರಿಂದ ಈ ಕಡೆ ಆಲೂಗಡ್ಡೆ ಸ್ವಲ್ಪ ಲಾಸ್ ಆಗಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಅದು ಜಸ್ಟ್ ಮಾಹಿತಿ ಅಷ್ಟೇ, ಅದು ನಿಜನ ಸುಳ್ಳು ಗೊತ್ತಿಲ್ಲ. ಅಂದರೆ ಈ ಥರ ಹೇಳ್ತಾ ಇದ್ದಾರೆ. ಆಮೇಲೆ ಈಗ ನಾನೇ ತೋರಿಸ್ನಲ್ಲ, ಆ ಕಡೆ ಆಲೂಗಡ್ಡೆ ಸರಿಯಾಗೇ ಬಂದಿಲ್ಲ. ಈ ಥರದ್ದು ಎಷ್ಟೋ ಜನ ಹೊಂಟಾಗಿದೆ. ನಮ್ಮ ಇಲ್ಲೇ ಪಕ್ಕದ ಊರಲ್ಲಿ ಬೈನ್ಪುರ ಅಂತಿದೆ, ಅಲ್ಲೊಂದು 3 ಎಕರೆನ ರೋಟಾವೇಟರ್ ಹೊಡೆದ್ರು ಅಂತ ಹೇಳ್ತಾಯಿದ್ರು. ಅಂದರೆ ಪೈರು ಬರದೇನೋ ಹೋಗಿದೆ. ನೋಡೋಣ ಖಂಡಿತವಾಗಲೂ ರೈತರಿಗೆ ಈ ಸರಿ. ಯಾಕಂದರೆ ಹೋದ ಸರಿಗೆ ಈ ಸಲ ಬಿತ್ತನಕ್ಕೆ ಒಂದು 500 ರೂಪಾಯಿ ಡಿಫ್ರೆಂಟ್ ಇದೆ. ಈಗ 100 ತುಂಡು ಹಾಕಿರೋರಿಗೆ 50,000 ಎಕ್ಸ್ಟ್ರಾ ಆಗಿದೆ. 200 ತುಂಡು ಹಾಕಿದವ್ರಿಗೆ 1 ಲಕ್ಷ ಜಾಸ್ತಿ ಆಗಿದೆ. ನಾವು ಏನು ಲಾಭ ಪಡ್ತೀವಿ, ಹೋದ ಸಲ 900ರಿಂದ 1,100 ರೂಪಾಯಿಗೆ ಮಾರ್ಕೆಟಲ್ಲಿ ಮಾರ್ತಾಯಿತ್ತು 45 kg ಚೀಲ. ಅದೇ ರೀತಿ ಈ ಸರಿ ಏನಾದ್ರು 1,040 ಹೋದಾಗ ಅವ್ನಿಗೇನು ಲಾಭ ಬರ್ತದ್ರೆ 1 ಲಕ್ಷ ಕಡಿಮೆ ಆಗಿರುತ್ತೆ. ಯಾಕಂದರೆ ಬಿತ್ತನೆಗೆ ಜಾಸ್ತಿ ಕೊಟ್ಟಿರ್ತೀವಿ ಸರ್, ಬಿತ್ತನೆಗೆ 1 ಲಕ್ಷ ಜಾಸ್ತಿ ಆಗಿರ್ತದೆ. ಆ ಥರ ನಿಮಗೆ ಮಾರುಕಟ್ಟೆಯಲ್ಲಿ ಸರ್ ಇದು
ಇಲ್ಲ ಜಮೀನಿಗೆ ಮಾರ್ಕೆಟ್ ಬರ್ತದೆ. ಬಂದು ಇಲ್ಲೆಲ್ಲ ಟೋಟಲ್ ಇಂಡಿಯಾಕ್ಕೆ ಮೇನ್ ಆಗಿರೋದು ಅಂತಂದರೆ ಮೇಟುಪಾಳ್ಯ. ಇಲ್ಲಿಗೆ ಗುಜರಾತಿಂದ, ಈಗ ಕೋಲಾರದಿಂದ, ನಮ್ಮ ತಮಿಳ್ನಾಡಿಂದ, ಈ ತಮಿಳ್ನಾಡು ಅಂದರೆ ಈ ಕರ್ನಾಟಕದ ಗಡಿ ಭಾಗದಿಂದ, ಕರ್ನಾಟಕದಿಂದ, ಆಗ್ರಾ ಅಲ್ಲಿಂದ ಪ್ರತಿಯೊಂದು ಬರೋದು ಕೂಡ ಉತ್ತರ ಭಾರತದಿಂದನೂ ಮೇಟ್ಪಾಳ್ಯಕ್ಕೆ ಮೇಟುಪಾಳ್ಯ. ಒಳ್ಳೆ ಮಾರ್ಕೆಟ್ ಪ್ಲೇಸ್ ಸಿಗುತ್ತೆ. ಮಾರ್ಕೆಟಲ್ಲಿ ಏನು ಮೋಸ ನಡೆಯಲ್ಲ. ನಾವೇನಂತಂದ್ರೆ ಅಲ್ಲಿ ಏನು ಮಾಡ್ಬೇಕು ಅಂತಂದ್ರೆ ನಾವು ಕೊಟ್ಟಾಗ ಅವರು ತೂಕ ಮಾಡ್ತಾರೆ. ಸಣ್ಣದು ಒಂದು ಕಡೆ, ಬೇರು ಹಸಿರಿರೋದು ಒಂದು ಕಡೆ, ದಪ್ಪ ಒಂದು ಕಡೆ. ದಪ್ಪನ ರಾಶಿ ಅಂತ ಕರೀತಾರೆ ಅಲ್ಲಿ. ಈ ಹೆಸರು ಬರೋದನ್ನ ಅವ್ರನ್ನ ಪುಡಿ ಅಂತ ಸೇರಿಸ್ತಾರೆ. ಪುಡಿಗೆ ಒಂದು ಚೀಲಕ್ಕೆ ತುಂಬ್ಕೊಂಡ್ರೆ ಒಂದು 250 ರೂಪಾಯಿ ಲೆಕ್ಕದಲ್ಲಿ ಕಳೀತಾರೆ. ಈ ರಾಶಿ ಬರೋದನ್ನ 45 kg ಚೀಲ ಮಾಡ್ಬಿಟ್ಟು ಅವತ್ತೇನು ಮಾರ್ಕೆಟ್ಗೆ ಮಾಮೂಲಿ ಈ ಸಂತದ ದಾಳಿಗಳು ಬಂದು ಕೂಗ್ತಾರಲ್ಲ, ಆ ಥರ ಕೂಗ್ಬಿಟ್ಟು ಏನು ರೇಟ್ ಹೋಗುತ್ತೆ ಆ ರೇಟ್ಗೆ ಅಲ್ಲಿ ಕಳೀತಾರೆ. ಕಳೆದ ಬಾರಿ ನಿಮಗೆ ಎಷ್ಟು ಹಾಕಿದ್ರಿ, ಎಷ್ಟು ಆಗಿತ್ತು? ಕಳೆದ ಬಾರಿ ಒಂದು 250 ಮೂಟೆ ನಾವು ಒಡ್ಗೆರೆಲ್ಲ ಹಾಕಿದ್ವಿ. ಇಲ್ಲ ಹಾಕಿರಲಿಲ್ಲ. ಒಡ್ಗೆರೆ ಇದು ನಮ್ಮ ಅಲ್ಲಿ ಗುಂಡ್ಲುಪೇಟೆ ತಾಲೂಕು ಒಡ್ಗೆರೆಲ್ಲಿ ನಮ್ಮ ಬ್ರದರ್ ಚಿನ್ಸ್ವಾಮಿ ಒಡ್ಗೆರೆ ಅಂತ ಇರ್ತಾರೆ, ಅವ್ರ ಜಮೀನಲ್ಲಿ ಹಾಕಿದ್ದು. ಒಂದು ಸೈಡು 108 ತುಂಡು ಹಾಕಿದ್ದು, ಅಲ್ಲಿಗೆ 700 ಚಿಲ್ಲರೆ ಬಿದ್ದಿತ್ತು. ಇನ್ನೊಂದು ಕಡೆ 130 ಹಾಕಿದ್ದು, ಅಲ್ಲಿ 680 ಆಗಿತ್ತು. ಯಾಕಂದ್ರೆ ಅಲ್ಲಿ ತಿಗನ್ ಮರ ನೆರಳಿತ್ತು. ಸ್ವಲ್ಪ ತಿಗನ್ ಮರ ನೆರಳಿದ್ರೆ ಚೆನ್ನಾಗಿ ಬರಲ್ಲ, ಓಪನ್ ಫೀಲ್ಡ್ ಆದರೆ ಚೆನ್ನಾಗಿ ಬರುತ್ತೆ. ಸರ್, ಕೊನೆಯದಾಗಿ ನಮ್ಮ ಆಲೂಗಡ್ಡೆ ಬೆಳೆಯತಕ್ಕಂಥ ರೈತರಿಗೆ ಏನು ಸಲಹೆ ಇಲ್ಲ ಏನಾದರೂ ಮಾಹಿತಿ ಕೊಡೋದಾದರೆ? ಆಲೂಗಡ್ಡೆ ಬೆಳೆಯೋ ರೈತರಿಗೆ ಮಾಹಿತಿ ಕೊಡೋ ಅಂಥದ್ದು ಏನಪ್ಪ ಅಂತಂದರೆ, ಈ 1 ಎಕರೆ ಅರ್ಧ ಎಕರೆ ಹಾಕೋರು ದಯವಿಟ್ಟು ಹಾಕೋಕ್ಕೆ ಹೋಗ್ಬೇಡಿ. ಯಾಕಂದರೆ ಅದೇ ಖರ್ಚು ನಿಮಗೆ ಹೊಡ್ಕೊಂಡು ಹೋಗುತ್ತೆ. ನೀವು ಏನಾದರೂ ಜಾಸ್ತಿ 1 2 ಎಕರೆ 3 ಎಕರೆ ಒಂದು 50 ರಿಂದ 60 ತುಂಡು ಹಾಕೋತಾರೆ, ಆ ಖರ್ಚು ಅದರಲ್ಲೇ ಮೇಂಟೈನ್ ಆಯ್ತದೆ. 1 ಎಕರೆಗೂ ಅಷ್ಟೇ ಖರ್ಚು ಬರುತ್ತೆ, 2 ಎಕರೆಗೂ ಒಂದು ಸ್ವಲ್ಪ ಸೇರ್ಸ್ ಬರುತ್ತೆ ಅಷ್ಟೇ. ನೀವು 1 ಎಕರೆಗೆ ಜಾಸ್ತಿ ಬಂದಾಗ ನೀವು ಲಾಭ ಕಡಿಮೆ ಕಾಣಬೇಕಾಗುತ್ತೆ. ಇದರಲ್ಲಿ 2 ಎಕರೆ ಮೇಲೆ ಹಾಕಿದಾಗ ಏನಾಗುತ್ತೆ, ಸ್ವಲ್ಪ ಖರ್ಚು ಅಷ್ಟೇ ಬೀಳುತ್ತೆ. ಈಗ 1 ಎಕರೆಗೆ ನಾವು 25 ಟ್ಯಾಂಕ್ ಹೊಡಿಬೇಕು ಅಂತಂದರೆ 2 ಎಕರೆಗೆ ಅಷ್ಟು ಬರೋಲ್ಲ. 2 ಎಕರೆಗೆ ಒಂದು 5 ಟ್ಯಾಂಕ್ 6 ಟ್ಯಾಂಕ್ ಸೇರ್ಸ್ ಬರ್ತದೆ ಅಷ್ಟೇ, ಸೇಮ್ ಕಾಸ್ಟು. ಅದೇ ರೀತಿ ಇದು ಮಾಡೋದ್ರಿಂದ ಲೇಬರ್ ಚಾರ್ಜು ಎಲ್ಲ ಇದು ನೋಡಿದ್ರೆ ಒಂದು ಇದಾಗುತ್ತೆ. ಇದು ಏನಪ್ಪ ಅಂತಂದರೆ ಸುಮ್ಮನೆ ಕಾಟಾಚಾರಕ್ಕೆಲ್ಲ ಬೆಳೆಯೋಕ್ಕಾಗಲ್ಲ. ಒಂದು ಶ್ರದ್ಧೆಯಿಂದ ಬೆಳಿಬೇಕು ಒಂದು ಸಲ. ಯಾಕಂದರೆ ಈಗೆಲ್ಲ ಹಾಕ್ಬಿಟ್ಟು ಮತ್ತಲ್ಲಿ ಯಾರೇ ಆದರೂ ಸಜೆಷನ್ ತಗೊಂಡು ಬೆಳೆಯೋದ್ರಲ್ಲಿ ತಪ್ಪಿಲ್ಲ. ನಾನೇ ಎಲ್ಲ ಪರಿಪೂರ್ಣವಾಗಿ ನಾನು ತಿಳ್ಕೊಂಡಿನಿ ಅನ್ನೋದು ತಪ್ಪು. ಯಾವುದೇ ಫಸಲು ಮಾಡ್ಬೇಕಾದ್ರೂ ಆಲೂಗಡ್ಡೆ ಅಂತೇನಿಲ್ಲ, ಎಷ್ಟೇ ಕೇಳ್ತಿರೋ ಕಲಿಯೋದು ಇನ್ನೂ ಇರ್ತದೆ. ಅದೇ ರೀತಿ ಇನ್ನೊಬ್ಬ ರೈತ, ಮಾದರಿ ರೈತರನ್ನೊಬ್ಬರನ್ನ ಕೇಳಬೇಕು, ಯಾವ ರೀತಿ ಬೆಳೀತಾ ಇದ್ರಿ, ಹೆಂಗೆ ಅಂತ 4-5 ಜಮೀನು ನೋಡಿದಾಗ ಅದ್ರ ವ್ಯವಹಾರ ಬಗ್ಗೆ ನಾವು ತಿಳ್ಕೊಬಿಡ್ಬೋದು. ಆದ್ದರಿಂದ ಯಾವುದೇ ರೈತ ನಾನೇ ನಂಬರ್ 1 ಅನ್ನೋದನ್ನ ಬಿಡ್ಬೇಕು. ಅದೇ ರೀತಿ ಏನಪ್ಪ ಅಂತಂದರೆ, ಯಾವ ಜಮೀನು ಚೆನ್ನಾಗಿ ಬೆಳೆದಿದೆ ಹೋಗಿ ಕೇಳಿದ್ರೆ ತಪ್ಪಿಲ್ಲ. ಏನೋ ಇಷ್ಟು ಚೆನ್ನಾಗಿ ಬೆಳೆದಿದ್ದಲ್ಲ, ಏನು ಹಾಕಿದಾರೆ, ಏನು ಇತ್ತಲ್ಲ ಅಂತ. ಹೋದಾಗ ಬೈಕಲ್ಲಿ ಹೋಗ್ತಾ ಇರ್ತೀವಿ, ಪಕ್ಕದಲ್ಲಿ ಜಮೀನು ಕಾಣ್ತದೆ. ಆ ಜಮೀನಲ್ಲಿ ನಿಂತ್ಕೊಂಡು ನೋಡಿ ನೀವು ಹೆಂಗೆ ಬೆಳೆದಿದ್ದಾರೆ, ಏನು ಹಾಕಿದ್ದಾರೆ, ಫಸ್ಟ್ ಇದು ಏನು ಹಾಕಿದ್ದಾರೆ, ಈ ಥರ ಕೇಳ್ಕೊಂಡು ಪ್ರಯೋಗ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಈಗ ನಾವೇ ಇದ್ದೀವಿ, ಅಲ್ಲಿ ಬಾಳೆ ಇದೆ ನಮ್ಮದು. ಬಾಳೆ ಏನಾಗಿತ್ತು ಅಂದರೆ ಒಂದು 3 ಎಕರೆ ಬಾಳೆನ ಅಳಿಸ್ಬಿಟ್ಟೆ ನಾನು ಬರೋದು. 1 ಎಕರೆ ಬಾಳೆ ಇತ್ತು, ನೋಡೋಣ ಅಂದ್ಬಿಟ್ಟು ಫಸ್ಟ್ ಅರ್ಥ ಅಂದ್ಬಿಟ್ಟು ಕಿರಣ್ ಕುಮಾರ್ ಅವ್ರದ್ದೊಂದು ಆರ್ಗ್ಯಾನಿಕ್ ನಡೀತದೆ, 4 ಎಕರೆಯಿಂದ ಅಪ್ಲೈ ಮಾಡಿರೋದು ಅದು. ನನಗೆ ಯಾಕೋ ನನ್ನ ಮನಸ್ಸಿಗೆ ತೃಪ್ತಿ ಸಿಕ್ಕಿದೆ. ನೆಕ್ಸ್ಟ್ ಯಾಕಂದ್ರೆ ಅದು ಯಾಕೆ ಅಪ್ಲೈ ಮಾಡಿದ್ದೀನಿ ಅಂದರೆ, ನೆಕ್ಸ್ಟ್ 4 ಎಕರೆಗೆ ಮಾಡಬೇಕು ಅಂದರೆ ಇದ್ರಲ್ಲಿ ನಂಗೆ ತೃಪ್ತಿ ಸಿಕ್ಕರೆ ಅದು ಮಾಡ್ಬೋದು. ಇಲ್ಲಾಂದ್ರೆ ನಾವು ಏನು ಮಾಡ್ಬೇಕು, ಕೆಮಿಕಲ್ ಮಾಡ್ಬೇಕು, ಮಾಡ್ಕೊಂಡು ಹೋಗ್ತಾ ಇರೋದು. ಇವಾಗ ಆರ್ಗ್ಯಾನಿಕ್ಗೆ ಮನ್ಸು ಹೋಲ್ತಾ ಇದೆ, ಒಂದು ಸ್ವಲ್ಪ ಹೋಲ್ತಾ ಇದೆ. ಯಾಕಂದ್ರೆ ಕಾಸ್ಟ್ ಕಮ್ಮಿ. ಇಲ್ಲಿ ಹೊಡೆದ್ರೆ ಈಗ ನಾವು ಒಂದು ಟೊಮಾಟೊ ಹೊಡಿತೀವಿ, ಒಂದು ಬೆನಿವೆ ಅಂತ ಹೊಡಿತೀವಿ. ಬೆನಿವೆ ಬಂದು 2,500 ರೂಪಾಯಿ ಬರ್ತದೆ. ಒಂದು 6 ರಿಂದ 10 ಟ್ಯಾಂಕ್ ಹೊಡೆದ್ರೆ 2,500 ರೂಪಾಯಿ ಬರ್ತದೆ 10 ಟ್ಯಾಂಕ್. ಇದರಲ್ಲಿ 2,500 ರೂಪಾಯಿ ಇಡೀ 1 ಎಕರೆಗೆ ಸ್ಪ್ರೇ ಮಾಡ್ಬೋದು ಇವ್ರು ಕೊಡೋದಲ್ಲಿ. ಸಾವಯವ ಸಾವಯವಲ್ಲಿ ನೋಡೋಣ. ಈಗ ನಾನು ಪ್ರಯೋಗ ಮಾಡ್ತಾ ಇದ್ದೀನಿ, ಅದೇನಾದ್ರು ಸಕ್ಸಸ್ ಆಯಿತು ಅಂದರೆ ನಾನು ಅದೊಂದು ವಿಡಿಯೋ ಮಾಡಿ ಎಲ್ಲರಿಗೂ ಒಂದು ಕಳಿಸ್ತೀನಿ ಹುಡುಗರಿಗೆ. ಸರಿ ಸರ್, ಅದು ಸಕ್ಸಸ್ ಆಗಬೇಕು. ಆಗಲಿಲ್ಲ ಅಂದರೆ ನಾನು ಕಳಿಸಲ್ಲ. ಸರಿ ಸರ್, ಥ್ಯಾಂಕ್ ಯು ಸರ್.